ಭವಬಂಧನದ ಕುರಿತಾಗಿ ಇವತ್ತಿನ ವಿಡಿಯೋದೊಳಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ವಚನ ಅದ, ಬಸವಣ್ಣನವರ ವಚನ. ಆ ವಚನ ಹೇಳ್ಬಿಡ್ತೀನಿ. ಭವಬಂಧನ ಭವಪಾಶದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರಿದೆನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದೆನಾಗಿ, ಅರಿದಡೆ ಸಂಸಾರವ ಒದ್ದಲೀವನೇ ಕೂಡಲ ಸಂಗಮ ದೇವ. ಭವ ಅಂದ್ರ ಹುಟ್ಟು ಸಾವು. ನಾವು ಸಾಮಾನ್ಯವಾಗಿ ಎಲ್ಲಾರು ಹುಟ್ಟುತ್ತೇವೆ. ಸಾಯೋ ಅಂತ ಚಕ್ರನೂ ಬರ್ತದ, ಅದು ಖಚಿತ. ಸಾಯ್ತೀವಿ ಅಂದ್ಮ್ಯಾಗ ಅಲ್ಲಿಗೆ ಮುಗಿತದನು? ಮುಗಿಯೋದು ಇಲ್ಲ. ಕಾರಣ ಇಲ್ಲದೆ ಯಾವುದೇ ಕಾರ್ಯ ನಡೆಯೋದಿಲ್ಲ ಅಂತಾರ. ನಾವು ಸಾಮಾನ್ಯವಾಗಿ ಹೇಳ್ಬಹುದು, ಸಹಜವಾಗಿ ಅನ್ಬಹುದು, ಏನು ಕಾರಣ ಇಲ್ಲ ಬಿಡು, ಹಂಗೇನ್ ಇಲ್ ಬಿಡು, ಅದಕ್ಕೇನ್ ಕಾರಣ ಇರ್ತತನು ಅಂತೇಳಿ. ಆದ್ರ ಯಾವುದೇ ಕಾರಣ ಇಲ್ಲದೆ ಯಾವುದೇ ಕಾರ್ಯ ನಡೆಯೋದಿಲ್ಲ ಅನ್ನೋದೊಂದು. ಅದರಂತೆ ಈ ಹುಟ್ಟು ಸಾವುಗಳ ನಡುವಿನ ಬಂಧನಕ್ಕ ಒಂದು ಕಾರಣ ಅದ. ಆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದೊಳಗೆ ನಾವು ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿನ ಜೈಲಿಗೆ ಹಾಕಿರ್ತಾರ. ಅವ ಅಪರಾಧಿ ಆಗಿರ್ತಾನ, ಕೊಲೆ ಮಾಡಿರ್ತಾನ, ಸುಲಿಗೆ ಮಾಡಿರ್ತಾನ, ಕಳ್ಳತನ ಮಾಡಿರ್ತಾನ, ಇತ್ಯಾದಿ ಏನೋ ಮಾಡಿರ್ತಾನ ಅನ್ಕೋರಿ. ಅವ ಬಿಡುಗಡೆ ಆದ ನಂತರ ಮತ್ತ ಒಳ್ಳೆ ಅವನ್ನ ಹಾಕ್ತಾರ ಜೈಲಿಗೆ. ಯಾಕ? ಯೋಚನೆ ಮಾಡ್ರಿ, ಅದೆಲ್ಲ ನಿಮಗ್ ಗೊತ್ತೈತಿ. ಅವ ಮತ್ತ ತಪ್ಪು ಮಾಡ್ಯಾನ ಅಂತ. ಹಂಗ ಮನುಷ್ಯನು ಕೂಡ ತಪ್ಪು ಮಾಡಿದ ಮೇಲೆ ಸಾಯ್ತಾನಲ್ಲ, ಮತ್ತೊಳ್ಳೆ ಅವ ತಪ್ಪು ಮಾಡಿದ್ದು ಇತ್ತು ಅಂದ್ರ ಮತ್ತೊಳ್ಳೆ ಅದ ಭವಬಂಧನಕ್ಕೆ ಬಂದು ಸಿಲುಕ್ತಾನ ಅನ್ನೋದೊಂದು. ಕಳ್ಳನನ್ನ, ದರೋಡೆಕೋರನನ್ನ, ಕೊಲೆಗಾರನನ್ನ ಮತ್ತ ಅವ ತಪ್ಪು ಮಾಡಿದ್ರ ಮತ್ತ ಜೈಲಿಗೆ ಹಾಕುವಂತ ಪರಿಸ್ಥಿತಿ ಬರ್ತದೋ, ಹಾಂಗ ಮನುಷ್ಯನು ಕೂಡ ಅವ ಮರಿವಿನ್ಯಾಗ ಬಿದ್ದ ಅಂತಂದ್ರ, ಸತ್ಯದ ಅರಿವು ಅವನಿಗೆ ಆಗ್ಲಿಲ್ಲ ಅಂತಂದ್ರ, ಸತ್ತ ಅಂದ್ರ ಮತ್ತೊಳ್ಳೆ ಅವ ಹುಟ್ಟಿ ಬರ್ಲೇಬೇಕು. ಮತ್ತ ಸತ್ಯವನ್ನ ತಿಳ್ಕೊಬೇಕಲ್ಲ. ಸತ್ಯವನ್ನ ತಿಳ್ಕೊಳ್ಳಾರ್ದೆ ಹಂಗೆ ಅರಿವುಗೇಡಿಗಳಾಗಿ ಹೋಗಿ ಸತ್ರ ಮತ್ತೊಳ್ಳೆ ಹುಟ್ಟಿ ಬರ್ತಾರ ಅನ್ನೋದೊಂದು. ಈ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು, ಸಾವು ಹುಟ್ಟು. ಈ ಭವಚಕ್ರಕ್ಕೆ ಕಾರಣ ಏನು? ಮರೆವು, ಅಜ್ಞಾನ, ಅಂಧಕಾರ, ದುರಾಚಾರ, ಸುಳ್ಳು, ಮೋಸ, ವಂಚನೆ, ದರೋಡೆ, ದುರಾಚಾರ ಎಲ್ಲ ಬರ್ತಾವ. ಎಷ್ಟು ಕೆಟ್ಟ ಕೆಲಸಗಳು ಅದಾವಲ್ಲ, ಈ ಎಲ್ಲಾ ಕೆಟ್ಟ ಕೆಲಸಗಳು ಮನುಷ್ಯನನ್ನ ಅಜ್ಞಾನದ ಕೂಪಕ್ ತಾಳ್ತದ, ಅಹಂಕಾರದ ಕೂಪಕ್ ತಾಳ್ತದ, ಮತ್ತು ಹೊಳ್ಳಿ ಹುಟ್ಟಿ ಬಂದು ಇದನ್ನ ಅನುಭವಿಸ್ಲಿಕ್ಕೆ ಹಚ್ಚತದ. ಹಂಗಾದ್ರ ಮನುಷ್ಯಾಗ ಯಾವ್ದ್ರ ಬಗ್ಗೆ ಮರುವೈತಿ? ಲಿಂಗದ ಬಗ್ಗೆ. ಲಿಂಗದ ಬಗ್ಗೆ ಅಂದ್ರ ಪರಾತ್ಪರ ವಸ್ತುವಿನ ಬಗ್ಗೆ. ಪರಾತ್ಪರ ವಸ್ತು ಅಂದ್ರ ಪರಮಾತ್ಮನ ಬಗ್ಗೆ. ಆ ಪರಮಾತ್ಮನನ್ನ ಬೇರೆ ಬೇರೆಯವರು ಬೇರೆ ಬೇರೆ ಹೆಸರುಗಳಿಂದ ಕರ್ಕೊಳ್ತಾರ. ಮುಸಲ್ಮಾನರು ಅಲ್ಲಾ ಅಂತಾರ, ಕ್ರಿಶ್ಚಿಯನ್ರು ಜೀಸಸ್ ಅಂತಾರ, ಹಿಂದೂಗಳು ಶಿವ ಅಂತಾರ, ಮತ್ತೊಬ್ರು ಬೇರೆ ಬೇರೆಯವರು ಬೇರೆ ಬೇರೆ ಹೆಸರಿನಿಂದ ಕರ್ಕೊಳ್ತಾರ. ಆ ಎಷ್ಟೋ ಹೆಸರಿನಿಂದ ಕರ್ಕೊಳ್ಳುವಂತ ಆ ದೇವ್ರು ಅನ್ನುವಂತ ಶಕ್ತಿ ಏನದ, ಆ ಪರಾತ್ಪರ ವಸ್ತು ನಿರಾಕಾರ ಚೈತನ್ಯ ಏನದ, ಅದು ಎಲ್ಲಾರ ಒಳಗೂ ಇರ್ತದ. ನಮ್ಮೊಳಗೂ ಇರ್ತದ, ನಿಮ್ಮೊಳಗೂ ಇರ್ತದ, ಅಲ್ಲೂ ಇರ್ತದ, ಇಲ್ಲೂ ಇರ್ತದ, ಎಲ್ಲಾ ಕಡೆ ತುಂಬಿ ತುಳ್ಕಾಡ್ತಿರ್ತದ ಆ ಶಕ್ತಿ. ಆ ಶಕ್ತಿಯನ್ನ ನಾವು ಅರ್ಥಕೊಳ್ಳಿಲ್ಲ ಅಂದ್ರೆ ನಿಜವಾಗ್ಲೂ ಅಜ್ಞಾನಿಗಳಾಗ್ತಿವಿ, ಅಹಂಕಾರಿಗಳಾಗ್ತಿವಿ. ಮೀನು ನೀರಾಗ ಇರ್ತತಿ, ಆದ್ರ ನೀರು ನೋಡೋದಿಲ್ಲ. ಹಕ್ಕಿ ಆಕಾಶದಾಗ ಇರ್ತತಿ, ಆದ್ರೂ ಆಕಾಶವನ್ನ ಕಂಡಿರೋದಿಲ್ಲ. ಹಂಗ ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅನ್ನೋ ಹಂಗ ನಮ್ಮೊಳಗ ದೇವ್ರ ಇರ್ತಾನ. ದೇವ್ರಂದ್ರೇನು? ನಮ್ಮೊಳಗಿನ ಅಂತಃಶಕ್ತಿ ಅಂದ್ರ ಸತ್ಯ, ಅರಿವು ಅನ್ನೋದಕ್ಕೆ ದೇವ್ರು ಅನ್ನುವಂತ ಶಬ್ದ ಬಳಸ್ತೇವೆ ನಾವು. ನಮ್ಮೊಳಗ ಆ ಅಂತಃಶಕ್ತಿ ಅಥವಾ ಅರಿವು ಅನ್ನುವಂತ ಶಕ್ತಿ ಇರ್ತದ, ಆದ್ರೂ ಕೂಡ ನಾವು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಯಾಕಂದ್ರೆ ನಮಗ ಮರಿವು ಆವರಿಸ್ಕೊಂಡಿರ್ತದ, ಅಜ್ಞಾನ ವೃದ್ಧಿ ಆಗಿರ್ತದ. ಅಜ್ಞಾನ ವೃದ್ಧಿ ಆದ್ರ ಬಾವ್ಯಾಗಿನ ಕಪ್ಪಿಗೆ ಕಂಡಷ್ಟ ಜಗತ್ತು ಅನ್ನೋ ಹಂಗ ನಾವು ಬಾವ್ಯಾಗಿನ ಕಪ್ಪಿಯಾಗಿ ಉಳಿದು ಬಿಡ್ತೇವೆ. ಈ ಮರವನ್ನ ದಾಟಿ ನಾವು ಅರಿವನ್ನ ಮುಟ್ಟಬೇಕು ಆಗಿತ್ತು ಅಂತಂದ್ರ ನಾವು ಮೊದಲು ಸತ್ಯದ ಕಡೆ ಒಂದು ಹೆಜ್ಜೆ ಮುಂದಿಟ್ಟು ಬರ್ಬೇಕು, ನ್ಯಾಯದ ಕಡೆಗೆ ಒಂದು ಹೆಜ್ಜೆ ಮುಂದಿಟ್ಟು ಬರ್ಬೇಕು. ದುರಾಚಾರವನ್ನ ಬಿಟ್ಟು ಸದಾಚಾರವನ್ನ ಮೈಗೂಡಿಸ್ಕೊಳ್ಬೇಕು. ಮೈಗೂಡಿಸ್ಕೊಳ್ಳೋದಂದ್ರ ಬರೀ ಮೈ ಮೇಲೆ ಹಾಕೊಳ್ಳೋದು ಅಷ್ಟ ಅಲ್ಲ, ನಮ್ಮ ಮನಸ್ಸಿನ ಮೇಲೆ ಹಾಕೊಳ್ಳೋದು ಅಂತ. ಒಳಗಿನಿಂದ ನಾವು ಶುದ್ಧ ಆಗಬೇಕು. ಮ್ಯಾಲೆ ಮ್ಯಾಲೆ ನಾವು ಜಳಕ ಮಾಡಿದ್ರ, ಸಾಬೂನು ಸೋಪು ಹಾಕಿ ಜಳಕ ಮಾಡಿದ್ರ ಚರ್ಮ ಸ್ವಚ್ಛ ಆಗ್ತೈತಿ ಹೊರತು ಮನಸ್ಸು ಶುದ್ಧ ಆಗೋದಿಲ್ಲ. ಮನಸ್ಸು ಶುದ್ಧ ಆಗ್ಬೇಕು ಅಂದ್ರ ಧ್ಯಾನ, ತಪ, ಪೂಜೆ, ಪುನಸ್ಕಾರ ಇತ್ಯಾದಿ ಏನೋ ಇರ್ತಾವ. ಮತ್ತೊಳ್ಳಿ ಅದ್ರ ಜೊತೆಗೆ ಅದಷ್ಟೇ ಅಲ್ಲ, ಸತ್ಯದ ದಾರಿ ಒಳಗೆ ಯಾವನ್ ನಡಿತಾನ ಅವ ಸದಾಚಾರಿ ಆಗಿರ್ತಾನ, ಸತ್ಯವಂತನಾಗಿರ್ತಾನ, ದುರಾಚಾರದಿಂದ ದೂರ ಇರ್ತಾನ. ತನ್ನ ಅರಿವು ಅಂದ್ರೆ ತನ್ನೊಳಗಿನ ಅರಿವನ್ನ ಯಾವನು ತಿಳ್ಕೊಂಡಿರ್ತಾನೋ, ಯಾರು ತಿಳ್ಕೊಂಡಿರ್ತಾರೋ ಅವರು ದುಃಖಕ್ಕೆ ಒಳಗಾಗೋದಿಲ್ಲ ಅಂತ. ತನ್ನನ್ನ ತಾನು ಯಾವನು ಮರೆತು ಮೆರಿತಾನೋ
ಅವ ದುಃಖಕ್ಕೆ ಒಳಗಾಗ್ತಾನ. ಅವ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ದುಃಖದಿಂದ ಹೊರಗ್ ಬರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈ ಮರವು ಅನ್ನೋದು ನಮ್ಮೊಳಗೆ ಇತ್ತು ಅಂತಂದ್ರ ಸಹಜವಾಗಿ ಅಜ್ಞಾನ ವೃದ್ಧಿ ಆಗ್ತದ, ಅಹಂಕಾರ ಆವರಿಸಿಕೊಳ್ತದ. ಈ ಅಜ್ಞಾನ ಮತ್ತು ಅಹಂಕಾರ ಇದ್ದವರಿಗೆ ಯಾವುದು ಕಾಣೋದಿಲ್ಲ. ತಾವು ಹೇಳಿದ್ದೇ ಸರಿ, ತಾವು ಮಾಡಿದ್ದೇ ಸರಿ, ತಾವು ನಡೆದದ್ದೇ ಸರಿ ಅಂತೇಳಿ ಅನಿಸ್ಬಿಡ್ತದ ಅವ್ರಿಗೆ. ಒಳ್ಳೆ ಮಾತಂತೂ ಕೇಳಿಸ್ಕೊಳಕ್ ಸಾಧ್ಯ ಆಗೋದೇ ಇಲ್ಲ. ಸರಿ ದಾರಿಗೆ ಬರಕ ಅವ್ರು ಯಾವತ್ತು ಪ್ರಯತ್ನ ಪಡೋದೇ ಇಲ್ಲ. ಅದಕ್ಕ ಆ ಮರೆವನ್ನ ಬಿಡ್ಬೇಕು ಅಂತಂತಾರ. ಕೆಲವೊಂದ್ಸಲ ಮರು ಬೇಕಾಗ್ತಿರ್ತದ. ನಮ್ಗೆ ಯಾವ್ದೋ ಒಂದು ಕಷ್ಟ ಬಂದದ, ನೋವಿಗೊಳಗಾಗಿದ್ವಿ, ಅದರಿಂದ ಹೊರಗ್ ಬರಕ ಆ ಮರೆವು ಅನ್ನುವಂತ ಬೇಕು. ಆದ್ರ ಹಂಗಂತೇಳಿ ನಮ್ಮ ಅಂತಃಶಕ್ತಿಯನ್ನ ನಾವು ಮರ್ತು ಬಿಟ್ರ, ಈ ಜಗತ್ತನ್ನ ಸೃಷ್ಟಿ ಮಾಡಿದ ಆ ದೇವರನ್ನ ಮರ್ತು ಬಿಟ್ರ, ದೇವರು ಅಂದ್ರ ನಮ್ಮೊಳಗಿರುವ ಅಂತಃಶಕ್ತಿ, ನಮ್ಮೊಳಗಿರುವ ಅರಿವು. ಈ ಅರಿವನ್ನ ನಾವು ಮರ್ತು ಬಿಟ್ರ ಅಜ್ಞಾನಿಗಳಾಗ್ತೀವಿ, ಅಹಂಕಾರಿಗಳಾಗ್ತೀವಿ. ಅಹಂಕಾರ ವೃದ್ಧಿ ಆದ್ರೆ ಏನಾಗ್ತದ? ಸರ್ವನಾಶ ಆಗ್ತದ. ನಮ್ಮೊಳಗ ಅಹಂಕಾರ ಬಂತು ಅಂದ್ರ ಮೊದಲು ನಮ್ಮನ್ನ ಸುಡ್ತದ. ಹೆಂಗ ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡೋದು ಅಂತ ಏನಂತಾರಲ್ಲ, ನಮ್ಮ ಮನೆಗೆ ಬೆಂಕಿ ಹಚ್ಚಿತ್ತು ಅಂತಂದ್ರ ಮೊದಲು ನಮ್ಮ ಮನಿನ ಸುಡ್ತದ. ಹಂಗ ನಮ್ಮೊಳಗ ಅಜ್ಞಾನ, ಅಂಧಕಾರ, ಅಹಂಕಾರ ಅನ್ನೋದು ಏನ ಬಂತಂದ್ರ ನಮ್ಮನ್ನ ನಾವು ಸುಟ್ಕೊಂಡಂಗ. ಗುಬ್ಬಿ ಹೆರರ ಮನೆಯ ತನ್ನ ಮನಿ ಎಂಬು ಕೊಂಬಂತೆ, ಧರೇ ಧನ ವನಿತೆಯರೆಂದು ಹೋರಿ ಹೋರಿ ಸಾಯ್ತಿದೆ ನೋಡ. ಗುಬ್ಬೆ ಯಾರ್ದೋ ಮನ್ಯಾಗ ಒಂದು ಗೂಡು ಕಟ್ಟ್ಯದ. ಗೂಡು ಕಟ್ಟಿ ಅಲ್ಲಿ ಅದ, ತನ್ನ ಮನಿನ ಅನ್ಕೊಂಡ್ ಬಿಟ್ಟದ, ಅದು ಬ್ಯಾರೆದವ್ರ ಮನಿ ಅದು. ಹಂಗ ಇದು ಯಾರ್ದೋ ಮನಿ. ಭೂಮಿ ಮೇಲೆ ಬಾಡಿಗೆದಾರ ನಾವಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ನಾವ್ ಎಷ್ಟ ಮೆರೆದಾಡ್ಲಿ, ನಾವ್ ಎಷ್ಟ ಜಿಗದಾಡ್ಲಿ, ಎಷ್ಟ ನಾವು ಲಗಾಟಿ ಹೊಡಿಲಿ, ನಮ್ಮ ಆಟ ನಡೆಯಂಗೆ ಇಲ್ಲ. ಸತ್ ಮ್ಯಾಲ ಏನೈತ್ರಿ? ಮಣ್ಣು ಹಾಕ್ತೇವಿ, ಬೂದಿ ಹಾಕ್ತೇವಿ, ಮುಗಿತು ಕೊಳತ್ ನಾರ್ತೇವಿ. ಸತ್ ಮೇಲೆ ಏನೂ ಇಲ್ಲ. ಸಾಯೋದಕ್ಕಿಂತ ಮೊದಲ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ಬಸವಣ್ಣ ಹೇಳ್ತಾರೆ. ಎಷ್ಟ್ ಚಂದ ಹೇಳ್ಯಾರ ನೋಡ್ರಿ. ಪ್ರತಿಯೊಂದು ವಚನಗಳನ್ನ ನೀವು ಓದಬೇಕ್ರಿ. ಓದಿದ್ರ ಜ್ಞಾನ ವೃದ್ಧಿ ಆಗ್ತದ. ಅಜ್ಞಾನದಿಂದ ಹೊರಗ್ ಬರ್ಬೋದು, ಅಹಂಕಾರದಿಂದ ಹೊರಗ್ ಬರ್ಬೋದು. ಇಷ್ಟಾದ್ರೂ ಕೂಡ ನಾವು ಓದೇನಿ ಅನ್ನುವಂತ ಅಹಂಕಾರನು ಬಾಳ ಇರ್ತದ. ಬಸವಣ್ಣ ಹೇಳ್ತಾರ, ಹಾವು ತಿಂದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲಬಾರದಯ್ಯ. ಅಂದ್ರ ಯಾರಿಗಾದ್ರೂ ಒಬ್ಬರಿಗೆ ಹಾವು ಕಚ್ಚಿತ್ತು ಅಂತಂದ್ರ ಅವ್ರನ್ನ ಮಾತಾಡಿಸ್ಬೋದು, ಬದುಕಿಸ್ಬೋದು. ಯಾರಿಗಾದ್ರೂ ಒಬ್ಬರಿಗೆ ದೆವ್ ಬಡದಿತ್ತು ಅಂತಂದ್ರ ಅವ್ರನ್ನ ಮಾತಾಡಿಸ್ಬೋದು, ಅವ್ರನ್ನ ಬದುಕಿಸ್ಬೋದು, ಆರಾಮ್ ಮಾಡ್ಬೋದು. ಆದ್ರ ಈ ಸಿರಿಗರ ಅಂತ ಅಂತಿರಲ್ಲ, ರೊಕ್ಕ ಕುರುಡು ಕಾಂಚಾಣ ಕುಣಿತಲ್ಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು ಕುರುಡು ಕಾಂಚಾಣ, ಕುರುಡು ಕಾಂಚಾಣ. ಎಂತ ಹಾಡುಗಳು ನೋಡ್ರಿ, ಎಂತೆಂತ ಅರ್ಥವನ್ನ ಕೊಡ್ತಾವ ನಮ್ಗ. ಈ ಕಾಂಚಾಣ ಅನ್ನೋದು ಅಂದ್ರ ದುಡ್ಡು. ದುಡ್ಡಿನ ಮದ ನಮ್ಮ ಮ್ಯಾಲೆ ಏರ್ತು ಅಂದ್ರ ದುಡ್ಡಿನಿಂದನೇ ಎಲ್ಲ. ದುಡ್ಡು ಬದುಕಿಗೆ ಬೇಕು. ದುಡ್ಡು ಇಲ್ಲದೆ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ, ಎಂತವ್ರೇ ಇರ್ಲಿ ಅವ್ರು. ಆದ್ರ ದುಡ್ಡೇ ಜೀವನ ಅಲ್ಲ ಅನ್ನೋದು ಅರಿವು ನಮಗಿರ್ಬೇಕು. ಅಂತ ದುಡ್ಡಿನ ಅಹಮ್ಮಿನೊಳಗ, ಅಹಂಕಾರದೊಳಗ ಯಾವ ಮನುಷ್ಯ ಮುಳುಗಿರ್ತಾನ, ಅವಂಗ ಸಿರಿಗರ ಅಂದ್ರ ಸಿರಿ ಅನ್ನುವಂತ ದೆವ್ವ ಯಾರಿಗ್ ಬಡದಿರ್ತದ ಅವ್ರನ್ನ ಯಾರು ಮಾತಾಡ್ಸಕ್ಕೂ ಆಗೋದಿಲ್ಲ, ಅಂತವ್ರನ್ನ ಬದುಕಿಸಕ್ಕೂ ಸಾಧ್ಯ ಆಗೋದಿಲ್ಲ. ಅವ್ರದವ್ರು ತಿಂತಾರ್ ಬಿಡು ಅಂತೇಳಿ ಏನ್ ಅಂತಿರ್ತಾರ ಸಾಮಾನ್ಯವಾಗಿ ಗ್ರಾಮೀಣ ಭಾಷೆದೊಳಗ್ರಿ. ಅಂತ ಅಹಂಕಾರಿಗಳು ಅವ್ರದವ್ರು ತಿಂತಾರ. ಮತ್ ಒಳ್ಳಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಂಗ ಮತ್ ಸತ್ ಮ್ಯಾಲ ಮತ್ ಹುಟ್ಟಿ ಬರ್ತಾರ. ನಾಯಿಯಾಗಿ ಹುಟ್ಟಬಹುದು, ಹಂದಿಯಾಗಿ ಹುಟ್ಟಬಹುದು. ಇದು ನಾ ಹೇಳೋ ಅಂತ ಮಾತಲ್ಲ, ಶರಣರು ಹೇಳುವಂತ ಮಾತು. ಹಂಗೆಲ್ಲ ಆಗದಕ್ಕಿಂತ ಮೊದಲೇ ನೀನು ಸತ್ಯದ ಕಡೆಗೆ ಬಾರೋ. ಸುಳ್ಳಿನ ವಿಷಯಾದಿ ವಸ್ತುಗಳ ಬೆನ್ನ ಹತ್ತಿ ನಿನ್ನನ್ನ ನೀನು ಹಾಳು ಮಾಡ್ಕೊಳಕತ್ತಿ. ಏನೈತಿ ಬಿಡು, ಉಣ್ಣೋದು ತಿನ್ನೋದು ಇಂಥದೆಲ್ಲ ಮಾಡೋದು, ಮಜಾ ಮಾಡೋದು, ಒಂದು ದಿವ್ಸ ಸತ್ ಹೋಗೋದು ಹೇಳೋದು ಐತಲ್ಲ, ಸಹಜವಾಗಿ ಅನಿಸ್ತದ. ಆದ್ರ ಅದರಿಂದ ಆಗುವಂತ ಪರಿಣಾಮ ಬಹಳಷ್ಟು ಕೆಟ್ಟದಾಗಿರ್ತದ. ಸಾವಾಗ ದೇವನೆಂದರೆ ನಡೆಯುವುದೇ. ಸಾಯೋ ಮುಂದ ದೇವ್ರ ನಾ ಹಂಗ್ ಮಾಡಿದ್ನಿ, ಹಿಂಗ್ ಮಾಡಿದ್ನಿ, ನನ್ನನ್ ಕ್ಷಮ ಮಾಡಪ್ಪ, ಇನ್ನೊಂದ್ 100 ವರ್ಷ ಬದುಕಿಸ್ಪ ಅಂತಂದ್ರ ಆ ಸಾವು ಕೇಳ್ತದೇನು? ಆ ಕಾಲ ಕೇಳ್ತಾನೇನು? ಬದುಕಿಸೋದಿಲ್ಲ, ಕೊಂದು ಹೋಗದ ಬಿಡ್ತಾನ ಅತ್ತಾಗ. ಅದಕ್ಕ ಇದನ್ನೆಲ್ಲಾ ಮರೆತು ನೀನು ಕೆಟ್ಟ ದಾರಿಯನ್ನ ಬಿಟ್ಟು ಒಳ್ಳೆ ದಾರಿಯನ್ನ ಹಿಡ್ಕೊಂಡು
ಸತ್ಯದ ಹಾದಿಯೊಳಗ ನಡೆದದ ಆದ್ರ ನಿನಗ ಯಾವತ್ತು ದೇವ್ರ ಭೇಟಿ ಹಾಕನ ಅಂತ ಹೇಳ್ತಾರ. ದೇವ್ರ ಭೇಟಿ ಆಗನು ಅಂತಂದ್ರ ದೇವ್ರ ನಮಗ್ ಬಂದ್ ಭೇಟಿ ಹಾಕಾನು, ಇಲ್ಲಿ ಕುಂಡ್ರತಾನು, ನಮ್ ಕೂಡ ಮಾತಾಡ್ತಾನು ಅಲ್ಲ, ನೀನ ದೇವ್ರ ಆಗಿಬಿಡ್ತಿ ಅಂತ ಅಂತಾರ ಅವ್ರು. ದೇವ್ರ ಆಗ್ಲಿಕ್ ಬರ್ತದ ಅಂತ ಹೇಳ್ತಾರ. ಆದ್ರ ಈ ಕಲಿಯುಗದಾಗ ಎಷ್ಟು ಸಾಧ್ಯನೋ ನನಗಂತೂ ಗೊತ್ತಿಲ್ಲ. ಆದ್ರ ಕಿಂಚಿತ್ ಆದ್ರೂ ನಾವು ಸತ್ಯದ ಹಾದಿಯನ್ನು ಹಿಡ್ಕೊಂಡು ಹೋದ್ರ, ಪ್ರಾಮಾಣಿಕವಾಗಿ ಹೋದ್ರ ಒಂದಿಷ್ಟು ಮನುಷ್ಯರಾಗಿ ಬದುಕ್ತೇವಿ. ಸಾಯೋ ಮುಂದ ಒಳ್ಳೆ ಸಾವು ನಮಗ್ ಸಿಗ್ತದ. ಇಲ್ಲ ಅಂತಂದ್ರ ಒದ್ದಾಡಿ ಗುದ್ದಾಡಿ ಸಾಯುವಂತ ಪರಿಸ್ಥಿತಿ ನಮಗ್ ಬರಬಾರ್ದು ಅನ್ನೋದಕ್ಕ ಬಸವಣ್ಣ ಈ ವಚನದ ಮೂಲಕ ಎಚ್ಚರಿಸ್ತಾರ.